ಏನಪ್ಪ ವಿಷಯ ಅಂದರೆ ಈ ಸಲ ನಾನು ಬ್ಲಾಗ್ ಮಾಡೋಣ ಅಂದ್ಕೊಂಡು ಖುಷಿಯಲ್ಲಿ ಹೋದೆ. ಆದರೆ ನನಗೆ ಅಲ್ಲಿ ಹೋಗಿ ರೀಚ್ ಆಗಿ ಟೆಂಪಲ್ ದರ್ಶನನೇ ತುಂಬ ಡಿಲೇ ಆಯಿತು. ಮತ್ತು 3-4 ಅವರ್ಸ್ ತುಂಬ ಡಿಲೇ ಆಯಿತು ಗೈಸ್. ಅಲ್ಲಿ ಇಲ್ಲದೆ ಒಂದೇ ದಿವಸಕ್ಕೆ 3 ಟೆಂಪಲ್ ವಿಸಿಟ್ ಮಾಡಬೇಕಂದ್ರೆ ತುಂಬ ಕಷ್ಟ ಗೈಸ್. ಮತ್ತು ಹೆಡ್ ಪೈನ್ ಬಂದ್ಬಿಡ್ತು, ಸ್ವಲ್ಪ ಹೊತ್ತು ಮಲ್ಕೊಬಿಟ್ಟೆ, ಟ್ರಾವೆಲು ಫುಲ್ ಟಯರ್ಡ್ ಗೈಸ್. ಆ ರೀಸನಿಂದ ನಾನು ಅಷ್ಟೇ ಏನೂ ವೀಡಿಯೋ ಮಾಡೋಕ್ಕಾಗಿಲ್ಲ. ಆದರೆ ನಾನು ರೆಸಾರ್ಟ್ಗೆ ಹೋಗ್ತಾಯಿದ್ದೀನಿ ಗೈಸ್. ಮತ್ತು ಅಲ್ಲಿ ಏನೇನು ಮಾಡ್ತಿದ್ದೀನಿ, ಎಲ್ಲೆಲ್ಲಿ ಹೋಗ್ತಾಯಿದ್ದೀನಿ ಅಂದ್ಬಿಟ್ಟು ಎಲ್ಲ ವೀಡಿಯೋನ ಮಾಡ್ತೀನಿ. ನಾಳೆ ಈ ವಿಡಿಯೋಗಿಂತ ಆ ವಿಡಿಯೋ ಚೆನ್ನಾಗಿರುತ್ತೆ ಅನಿಸುತ್ತೆ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಗೈಸ್. ನೆಕ್ಸ್ಟ್ ಟೈಮ್ ಬೆಟರಾಗಿ ಮಾಡ್ತೀನಿ ಗೈಸ್. ಅಷ್ಟೇ ಗೈಸ್, ಬೈ ಗೈಸ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ವಿಡಿಯೋ ಅಂದರೆ ಗೈಸ್, ಇವತ್ತು ಬೆಳಗಿನ ಜಾವ ನಾನು ಎಲ್ಲಿರ್ತೀನಿ ಅಂದರೆ ತಮಿಳ್ನಾಡಲ್ಲಿ ಇರ್ತೀನಿ ಗೈಸ್. ಯಾಕಂದರೆ ನಾನು ಮನೆ ದೇವ್ರಿಗೆ ಹೋಗೋಣ, ಮತ್ತು ಯಾವ ಟೆಂಪಲ್ ವಿಸಿಟ್ ಮಾಡಿಲ್ವೋ ಆ ಟೆಂಪಲೆಲ್ಲ ಇವತ್ತು ವಿಸಿಟ್ ಮಾಡೋಣ. ಎಷ್ಟು ದಿವಸ ಯಾಕೆ ಬ್ಲಾಗ್ ಮಾಡೋಕ್ಕಾಗಿಲ್ಲ ಅಂದರೆ ಗೈಸ್ ಎಕ್ಸಾಮ್ ಇತ್ತು, ಸೊ ಅದಕ್ಕೆ ಮಾಡಿಲ್ಲ. ಇವಾಗ ಟೈಮ್ ಎಷ್ಟು ಅಂದರೆ ಗೈಸ್ 7:20 ಆಗಿಬಿಟ್ಟೈತೆ ಟೈಮು. ಅದಕ್ಕೆ ಇವಾಗ ಏನು ಮಾಡೋಣ ಡಿನ್ನರ್ ಅಂತ ನೋಡ್ತಾಯಿದ್ರು. ನಮ್ಮ ಮನೇಲಿ ಚಿತ್ರಾನ್ನ ಮಾಡಿಬಿಟ್ಟವ್ರೆ. ನನಗೆ ಈ ನೈಟಲ್ಲಿ ಚಿತ್ರಾನ್ನ ಇಷ್ಟ ಆಗಲ್ಲ ಗೈಸ್. ಅದಕ್ಕೆ ಬೆಳಗ್ಗೆ ಮಾಡಿರೋ ಇಡ್ಲಿ ಇತ್ತು, ಸೊ ಇಡ್ಲಿಯಲ್ಲಿ ಏನಾದರೂ ಮಾಡೋಣ ಅಂತ ಯೂಟ್ಯೂಬಲ್ಲಿ ಚೆಕ್ ಮಾಡಿದೆ. ಬನ್ನಿ ಗೈಸ್, ಅದು ಮಾಡುವ. ಮತ್ತು ಯಾವ ಥರ ಇರುತ್ತೆ ಅಂತ ಹೇಳ್ತೀನಿ ಗೈಸ್, ವೈಟ್ ಮಾಡಿ ಗೈಸ್. ಬನ್ನಿ ಗೈಸ್, ಇವಾಗ ಟೊಮೆಟೊ ಕಟ್ ಮಾಡೋಣ. ಆಲ್ರೆಡಿ ಆನಿಯನ್, ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿಟ್ಟಿದ್ದೀನಿ, ಚಿಲ್ಲಿ ಎಲ್ಲ. ಬನ್ನಿ ನೋಡಿ ಗೈಸ್, ಯಾವಾಗ ನೋಡಿದ್ರು ತೊಂದರೆ ಗೈಸ್. ನೋಡಿ ಏನು ಹೆಸರು ಜೋ ಅಂತ, ನಮ್ಮ ಅಕ್ಕ ಮಗ. ಹಾಯ್ ಸರ್, ಹಾಯ್ 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 ಹಾಯ್. ಗೈಸ್ ಟೊಮೆಟೊನ ಕಟ್ ಮಾಡೋಣ ಗೈಸ್. ಹಂಗೆಲ್ಲ ಶೆಫ್ಗಳು ಮಾಡ್ತಾರೆ, ನಮ್ಮ ಕೈಯಲ್ಲಿ ಅದೆಲ್ಲ ಮಾಡೋಕ್ಕಾಗಲ್ಲ. ಸೊ ನಮ್ಗೆ ಹೆಂಗೆ ಗೊತ್ತು ಹಂಗೆ ಮಾಡೋಣ ಗೈಸ್. ಟೊಮೆಟೊ ಇದೆ ನೋಡಿ, ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು. ಇವತ್ತು ನಾನು ಚಿತ್ರಾನ್ನ ನೈಟಿಗೆ ತಿನ್ನಲ್ಲ ಅಂದೆ, ಆದರೆ ತಿಂದೇ ಇರಲ್ಲ ಗೈಸ್. ಇವತ್ತು ಎಷ್ಟು ಚೆನ್ನಾಗಿ ಮಾಡಿಕ್ಕವ್ರೆ ಅಂದರೆ ನೋಡಿ. ನಮ್ಮ ಟಿಟ್ಟು ಇಲ್ಲಿ ಏನು ಮಾಡ್ತಾಳೆ ಅಂತ. ಚಿಟ್ಟು ಏನು ಬೇಕು? ಟೊಮೆಟೊ ಬೇಕು ನನಗೆ ಅಂತಾಳೆ. ಫೋಟೋ ಶೇ ಗೈಸ್ ಅವಳು, ಅದಕ್ಕೆ ಅವಳು ತಿರುಗ್ತಾ ಇರೋದು. ನೋಡೆ ಬಂಗಾರಿ ಗೈಸ್. ಇದೆರಡನ್ನೂ ಹಾಕಿ ನಮ್ಮಮ್ಮ ಫಸ್ಟ್ ಪೇಸ್ಟ್ ಮಾಡಿಕ್ಕಿಲ್ಲ, ಸೊ ಕಲ್ಲಲ್ಲಿ ಹಾಕಿ ಜಜ್ಜುವ ಅಂತ ನಾನೇ ಮಾಡ್ತಿದ್ದೀನಿ ಗೈಸ್. ಇದು ಬೇರೆ ಏನಿಲ್ಲ. ಇವಾಗ ಕ್ಲೀನ್ ಮಾಡಿದೆ ಅದೇ. ನೋಡಿ ಗೈಸ್, ಎಲ್ಲ ರೆಡಿ ಆಗಿಬಿಟ್ಟೈತೆ. ನಮ್ಮ ಅಮ್ಮ ಒಂದು ಚಟ್ನಿ ಮಾಡ್ತವ್ರೆ ಗೈಸ್ ನೋಡಿ. ಅಯ್ಯೋ, ಫುಲ್ ಗೀ ಹಾಕಿದ್ದೀನಿ. ಇದು ಪನ್ನೀರ್ ಗೈಸ್, ಪನ್ನೀರ್ ಅಂತ ಹೇಳೋಕ್ಕಾಗಲ್ಲ, ನೋಡಿದರೆ ಗೊತ್ತಾಗುತ್ತೆ. ಇಡ್ಲಿ ಗೈಸ್, ಬೆಳಗ್ಗೆ ಮಾಡಿರೋ ಇಡ್ಲಿ ಹೆಂಗೆ ಇತ್ತು ಗೈಸ್. ನನಗಂತೂ ಊಟನ ವೇಸ್ಟ್ ಮಾಡೋದು ಯಾವತ್ತೂ ಇಷ್ಟ ಆಗಲ್ಲ ಗೈಸ್. ಸೊ ಯೂಟ್ಯೂಬಲ್ಲಿ ನೋಡಿ ಅದು ಏನೋ ಹೇಳಿದ್ರು ಗೈಸ್, ಇಡ್ಲಿ ಮಸಾಲ ಅಂತ, ಅದನ್ನ ಮಾಡ್ತಾಯಿದ್ದೀನಿ. ಗೀ ಹಾಕ್ಬಿಟ್ಟು ರೋಸ್ಟ್ ಮಾಡಬೇಕು ಅಂತ ಹೇಳಿದ್ರು. ಅವ್ರು ಚೂರು ಹಾಕಿದ್ರು, ನಾನು ಬರ ಗೀಯಲ್ಲಿ ಹಾಕ್ಬಿಟ್ಟೆ. ನನ್ನ ಹತ್ರ ಬರ ಗೀ ನೋಡಿ. ಇವಾಗ ನಾನು ರೋಸ್ಟ್ ಮಾಡ್ಕೋಬೇಕು ಒಂದು ಆಯಿಲಲ್ಲಿ. ರೋಸ್ಟ್ ಮಾಡಿಕೊಂಡು ಆಮೇಲೆ ಮುಂದೆ ಏನೇನು ಬೇಕು ಅಂತ ತೋರಿಸ್ತೀನಿ ಗೈಸ್. ಫೈನಲಾಗಿ ಹಿಂಗೆ ಬಂದಿದೆ. ನೋಡೋಕ್ಕೆ ಚೆನ್ನಾಗಿರುತ್ತೆ, ತಿಂದರೆ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ಗೈಸ್. ನೋಡುವ ಹೇಗಿರುತ್ತೆ ಅಂತ. ನನ್ನ ವಾಯ್ಸ್ ಕೇಳಿಸ್ತೈತಾ ಇಲ್ವಂತೂ ಗೊತ್ತಿಲ್ಲ ಗೈಸ್. ನಮ್ಮ ಮನೇಲಿ ಯಾವ ಥರ TV ಸೌಂಡ್ ಐತೆ ಇರೇ ಗೈಸ್, ತಿಂದ್ಬಿಟ್ಟು ಹೇಳ್ತೀನಿ ಹೆಂಗೈತೆ, ಯಾವ ಥರ ಐತೆ ಅಂತ. ನೋಡೋಕ್ಕೆ ಚೆನ್ನಾಗೈತೆ. ಫೈನಲಾಗಿ ತಿಂದು ಆಯಿತು, ಚೆನ್ನಾಗೇ ಐತೆ. ನಾನೇನು ಚೆನ್ನಾಗಿರಲ್ಲ ಅಂದ್ಕೊಂಡೆ, ಚೆನ್ನಾಗಿದೆ ಗೈಸ್. ನೀವು ಟ್ರೈ ಮಾಡಿ ನೋಡಿ, ಯೂಟ್ಯೂಬಲ್ಲಿ ನೋಡಿ. ಈಶ್ವರ ಟೆಂಪಲ್ ಹತ್ರ ಬಂದು ಎಲ್ಲ ಬಿಟ್ಕೊಂಡು ಕಾರ್ ಎತ್ತಾ ಇದ್ದೀವಿ. We are going to trek guys. ನೋಡಿ, ಇದೇ ನಮ್ಮ ಕಾರ್ ಗೈಸ್. ನೋಡಿ ಕೌಸಲ್ಯ ಅವ್ರು ಕೂತವ್ರೆ ಇಲ್ಲಿ. ಹಾಯ್, ನಾವು ಎಲ್ಲ ಹೋಗ್ತಿದ್ದೀವಿ. ಹಾಯ್ ಪನ್ನೆ.
ಹಾಯ್. ಇದು ಬೇರೆ ಹಾಯ್ನ ಹಾಯ್ ಪ್ರೆಸೆಂಟ್ ತಿರುವಣ್ಣಾಮಲೈ. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಗೈಸ್ ಎಷ್ಟು ಜನ ಅಂದರೆ ಎಷ್ಟು ಗೊತ್ತಾ ಗೈಸ್, ತೋರಿಸ್ತೀನಿ. ಜನಸಾಗರ ಗೈಸ್. ಇನ್ನು ಮುಂದೆ ಎಷ್ಟೈತೆ ಇದು ಸುಮ್ಮನೆ ಸ್ಯಾಂಪಲ್ಲೇ ಎಷ್ಟು. ಇನ್ನೂ ಟೈಮ್ ಇವಾಗ ಎಷ್ಟು ಅಂದರೆ 4-5 ಅಷ್ಟೇ ಟೈಮ್ ಆಗಿರೋದು. ಇವಾಗಲೇ ಎಷ್ಟು ಜನ ಗೈಸ್. ಇವತ್ತು ಅಮಾವಾಸ್ಯೆ ಅಂತನ ಏನೋ ಗೊತ್ತಿಲ್ಲ, ಏನು ರೀಸನ್ ಅಂತ. ಹಿರಿ ಗೈಸ್ ಒಳಗಡೆ ಹೋಗಿ ವಿಡಿಯೋ ಮಾಡಿ ತೋರಿಸ್ತೇನೆ. யார் வரணும் அப்படி சிவபெருமான் ஏத்துக்கிட்டாருன்னு வச்சுக்கோங்க, அவங்க எங்கேயோ போயிருவாங்க. ಇವಾಗ ಏನು ಟೆಂಪಲ್ ಒಳಗೆ ಹೋಗ್ಬೇಕು ಹೋಗ್ತಿದ್ದೀವಿ. ನೋಡಿ ಗೋಪುರ ಕಾಣಿಸುತ್ತಾ ಅಂತ ಗೊತ್ತಿಲ್ಲ. ಟೆಂಪಲ್ ಒಳಗೆ ಹೋಗಿ ತೋರಿಸ್ತೀನಿ ಸಿರಿ. ಅಲ್ಲಿ ನಿಂತು ಸಾಕಾಯಿತು. ಸ್ಪೆಷಲ್ ದರ್ಶನಕ್ಕೆ ಬಂದಿದ್ದೀವಿ ಟಿಕೆಟ್ ತಗೊಂಡು. ಇವಾಗ ಟೆಂಪಲ್ಗೆ ಎಂಟ್ರಿ ಆಗಿದ್ದೀವಿ. 4 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ನಿಂತು ಸಾಕಾಯಿತು. ಸೊ ಅದಕ್ಕೆ ಸ್ಪೆಷಲ್ ದರ್ಶನಕ್ಕೆ ಬಂದುಬಿಟ್ಟಿದ್ದೀವಿ. ಇಲ್ಲೇ ಇವಾಗ ಬಿಡ್ತಾರೆ ಗೈಸ್. ಅಲ್ಲಿ ಇನ್ನೂ ಎಷ್ಟೊತ್ತಾಗಿರುತ್ತೋ ಗೊತ್ತಿಲ್ಲ. ಸೊ ಅದಕ್ಕೆ ಇವಾಗ ಎಂಟ್ರಿ ಆಗ್ತಿದ್ವಿ ಹೊರಗಡೆ. 4 ಗಂಟೆಯಿಂದ ವೆಯ್ಟ್ ಮಾಡಿ ಇವಾಗ ಹೋಗ್ತಿದ್ವಿ ಹೊರಗಡೆ. ಇವಾಗ ಟೈಮ್ ಎಷ್ಟು ಅಂದರೆ 5:40 ಸಮಥಿಂಗ್ ಏನೋ ಗೈಸ್. ತುಂಬ ಡಿಲೇ ಆಗ್ತಿದೆ. ನೋಡೋಣ ಬನ್ನಿ. ದರ್ಶನ ಮುಂಚೆ ಗೈಸ್ ಫೈನಲಾಗಿ ದರ್ಶನ ಮುಗಿಸ್ಕೊಂಡು ಆಚೆ ಬಂದಂಗೆ ಫೋಟೋ ಹಿಡ್ಕೊಂಡು ಎಲ್ಲಿಗೆ ಹೋಗ್ತಿದ್ದೀನಿ ಅಂದರೆ ಗೈಸ್ ಮಲ್ಲಿನೂರು ಹೋಗ್ತಿದ್ದೀನಿ. ಆ ಟೆಂಪಲ್ ನಾನು ಮುಗಿಸ್ಕೊಂಡು ಹೋಗಿಲ್ಲ, ಇದು ಫಸ್ಟ್ ಟೈಮ್ ಗೈಸ್. ಅಲ್ಲಿ ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ಬಂದು ರೀಚ್ ಆಗ್ಬಿಟ್ಟು ಜ್ಯೂಸ್ ಕುಡಿತಿದ್ದೀನಿ. ನೀರೇ ಜಾಸ್ತಿ ಇದೆ. ಇಲ್ಲಿ ನೋಡ್ಬೋದು ಎಷ್ಟು ಜನ ಅಂತ. ಬೆಳಿಗ್ಗೆ 9:30 10 ಗಂಟೆನೋ ಅಷ್ಟೇ, ಅಷ್ಟು ರಶ್ ನೋಡಿ. ಪ್ಲೀಸ್ ತಿರುವಣ್ಣಾಮಲೈಯಲ್ಲಿ 4 hours ವೆಯ್ಟ್ ಮಾಡಿ ಹೋಗಿ ದರ್ಶನ ಮುಗಿಸ್ಕೊಂಡು ಇಲ್ಲೂ ಅಷ್ಟು ರಶ್, ಇಲ್ಲೂ ನಿಂತ್ಕೊಳ್ಳೋ ಅಷ್ಟು ಪೇಷಂಟ್ ಹೇಳಿದ್ದೀವಿ. ಅದಕ್ಕೆ ಲಿಸ್ಟ್ ಮಾತ್ರ ತೊಗೊಂಡು ಬಂದ್ವಿ ಗೈಸ್. ರಾಗಿ ಗಂಜಿ ಕುಡಿದು ಮನೆ ದೇವ್ರಿಗೆ ಹೋಗ್ತಾಯಿದ್ದೀವಿ ಗೈಸ್. ಫೈನಲಿ ನಮ್ಮೂರಿಗೆ ಬಂದರೆ ಇನ್ನು ಪೂಜೆ ಸ್ಟಾರ್ಟ್ ಮಾಡಬೇಕು ಗೈಸ್. ಮಧ್ಯಾಹ್ನ ಇನ್ನೂ ಲಂಚು ಮಾಡಿಲ್ಲ. ಹೋಗಿ ಮಾಡಿಬಿಟ್ಟು ಪೂಜೆ ಮಾಡೋಣ ಅಂತಿದ್ದೀವಿ. ಇದೇ ನಮ್ಮ ಮನೆ ದೇವರು ಒಳ್ಳೆ ಐತೆ ಗೈಸ್. ಆಮೇಲೆ ತೋರಿಸ್ತೀನಿ. ಹಲೋ ಗೈಸ್, ನೋಡಿ ಇದೇ ನಮ್ಮ ಮನೆ ದೇವರು. ಇದಕ್ಕೆ ಯಾವುದೇ ರೂಪ ಏನಿಲ್ಲ. ಪೂಜಾರಪ್ಪ ಮಾತ್ರ ಅದೊಳಗಡೆ ಹೋಗ್ತಾರೆ. ಚಿಕ್ಕ ಸಂಧಿ ಇರೋದಷ್ಟೇ. ಅದು ನಾವು ದೇವರು ಅವಾಗಿಂದ ಇವಾಗವರೆಗೂ ನಂಬ್ತಿದ್ದೀವಿ. ಇದೇ ಗೈಸ್ ನಮ್ಮ ಮನೆ ದೇವರು. ಬ್ಯಾಕ್ ಸೈಡು ತೋರಿಸ್ತೀನಿ ನೋಡಿ. ಒಂದು ಪೂಜೆ ಮಾಡ್ತವ್ರೆ ನೋಡಿ. ನಮ್ಮ ಅಕ್ಕ ಮಗ ನಮ್ಮ ಮನೆಗೆ ಪುಟ್ಟ ಪೂಜೆ ಇರಪ್ಪ ಅಂತ ಹೇಳ್ಬೋದು. ನೋಡಿ ಟವಲ್ನ ಕಟ್ಕೊಂಡು ಯಾವ ಲೆವೆಲ್ ಪೂಜೆ ಮಾಡ್ತಾನೆ ಅಂದರೆ ನೋಡ್ತಾ ಇರಿ. ಕೌಸಲ್ಯ ಸೈಡ್ ಸ್ಟಾರ್ಟ್. ಜಾನಿ ಸೈಡ್ ಇವತ್ತಿನ ಡೇ ಔಟ್ ಪ್ಲ್ಯಾನು ಯಾವ ಥರ ಮಾಡಬೇಕಂತ ಅದೇ ಥರ ಆಗಿದೆ. ನೆಕ್ಸ್ಟ್ ಯಾವ ಥರ ವೀಡಿಯೋ ಬೇಕು, ಯಾವ ಥರ ಕಂಟೆಂಟ್ ಬೇಕು ಅಂತ ಕಮೆಂಟ್ ಮಾಡಿ. ಇವಾಗ ನೈಟು ಎಷ್ಟು 12ಗೆ ಬಂದೆ, 12ಗೆ ಹೋದೆ. ಅದೇ ಥರ ಇವತ್ತು ನೈಟು ಮನೆಗೆ ರೀಚ್ ಆಗಿಬಿಟ್ಟಿದ್ವಿ. ಇದೇ ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮರಿದೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.